ನಮಸ್ಕಾರ ವೀಕ್ಷಕರೇ. ತಾಳಿದವನು ಬಾಳಿಯಾನು ಅನ್ನೋ ಗಾದೆ ಮಾತಿದೆ. ಈ ಸಹನೆ, ತಾಳ್ಮೆ ಇವುಗಳು ತುಂಬಾ ಕಹಿಯಾಗಿರ್ಬೋದು, ಆದ್ರೆ ಅವು ಕೊಡೋ ಫಲ ಮಾತ್ರ ಸಿಹಿ. ಹಾಗೆ ನಮ್ಮ ಆಯುರ್ವೇದದ ಮನೆ ಔಷಧಗಳು ಸೇವಿಸ್ಲಿಕ್ಕೆ ಕಹಿ ಇರ್ಬೋದು, ಆದ್ರೆ ಅವು ಕೊಡುವಂತ ಫಲ ಸಿಹಿ, ಇಂದಿಗೂ ಎಂದಿಗೂ. ಹಾಗಾದ್ರೆ ಆಯುರ್ವೇದದ ಬಗ್ಗೆ ಹೇಗ್ ತಿಳ್ಕೊಳ್ಳೋದು? ಅದಕ್ಕೆ ಚಿಂತೆ ಬೇಡ, ಅದಕ್ಕೋಸ್ಕರನೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಆದರ್ಶ್ ಅವರೇ ನಮಸ್ಕಾರ. ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈ ಸೋಮಾರಿತನ ಅನ್ನೋ ಒಂದು ಸಮಸ್ಯೆ ಕೆಲವರನ್ನ ಕಾಡ್ತಾ ಇರುತ್ತೆ. ತುಂಬಾ ಒಂದು ಜಡತ್ವ ಇರುತ್ತೆ, ಏನು ಒಂದು ಕೆಲಸ ಮಾಡೋಕ್ಕೂ ಅವರಿಗೆ ಒಂದು ರೀತಿ ಹುರುಪಿರಲ್ಲ, ಇನ್ಸ್ಪಿರೇಷನ್ ಇರಲ್ಲ. ಹಾಗಾಗಿ ಸೋಮಾರಿತನದಿಂದ ಮುಕ್ತಿ ಪಡೆಯೋದು, ಇದನ್ನ ನಿವಾರಿಸ್ಕೊಳ್ಳೋದು ಹೇಗೆ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಕಾಯಿಲೆ, ನೀವು ಹೇಳಿದ ಹಾಗೆ ಇದೊಂದೇನು ಕಾಯಿಲೆ ಅಲ್ಲ, ಆದರೆ ಹಲವಾರು ಜನರು ಈಗಿನ ಒಂದು ಆಧುನಿಕ ಜೀವನ ಶೈಲಿಯಲ್ಲಿ ನೀವು ನೋಡಿರ್ಬೋದು, ಆಹಾರದ ಪದ್ಧತಿಗಳು ಕೆಟ್ಟು ಹೋಗ್ಬಿಟ್ಟಿದೆ. ಅದಲ್ಲದೆ ಈ ಮಲಬದ್ಧತೆ, ಮತ್ತು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮಲಬದ್ಧತೆ ತೊಂದರೆ ತುಂಬ ಇದ್ದಾಗ ಈ ಒಂದು ಹಲವಾರು ಕಾರಣಕ್ಕೆ ಅದು ಕಾರಣಾಂತರವಾದಂಥ ಒಂದು ರೋಗಕ್ಕೆ ಗುರಿ ಆಗ್ತೀರಾ ಅಂತ ಹೇಳಿ. ಮುಖ್ಯವಾಗಿ ಈ ರೋಗಗಳು ಬಂದಾಗ ಅಥವಾ ಯಾವುದೇ ರೀತಿಯ ಒಂದು ಅನ್ಈಸಿನೆಸ್ಸನ್ನು ನಾವು ಫೀಲ್ ಆದಾಗ ಫಸ್ಟ್ ನಾವು ಕೆಲಸ ಮಾಡೋದು ಏನು ಅಂತಂದರೆ ಹೋಗಿ ಮಲ್ಕೊಳ್ಳೋದು. ಈ ಮಲ್ಕೊಳ್ಳೋ ಅಂಥ ಒಂದು ಏನು ಆ ಒಂದು ರೂಢಿ ಇದೆ, ಅದು ಯಾವಾಗ ನಮಗೆ ಅನ್ಈಸಿನೆಸ್ ಅನಿಸುತ್ತೆ ಅಥವಾ ಯಾವುದೇ ಒಂದು ಕಾಯಿಲೆ ಬಂದಾಗ ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯೋದು ಉತ್ತಮ ಅಂತೇಳಿ ಹೇಳ್ಬೋದು. ಕೆಲವು ಜನರನ್ನು ನಾವು ನೋಡ್ತಾ ಇದ್ದೀವಿ ಈಗಿನ ಯುವ ಜನತೆಯಲ್ಲಿ, ಆದಷ್ಟು ಬೆಳಗ್ಗೆಯಿಂದ ಒಂದು ಏನೋ ಒಂದು ಸ್ಕೂಲಿಗೆ ಅಥವಾ ಕಾಲೇಜಿಗೆ ಹೋಗಿ ಬಂದರು ಅಂತಂದರೆ ಮಧ್ಯಾಹ್ನ ಸ್ವಲ್ಪ ಇವರಿಗೆ ರೆಸ್ಟ್ ಬೇಕಾಗುತ್ತೆ. ಆದಷ್ಟು ರಾತ್ರಿ ಅಲ್ಲಿ ಓಡಾಡೋದು, ಸಿಗರೇಟ್ ಸ್ಮೋಕ್ ಮಾಡುವಂಥದ್ದು ಅಥವಾ ಡ್ರಿಂಕ್ಸ್ ಮಾಡುವಂಥದ್ದು ಇವೆಲ್ಲವನ್ನು ಒಂದು ಇಟ್ಕೊಂಡಿರ್ತಾರೆ. ಮತ್ತು ರಾತ್ರಿ ಬಂದ ನಂತರ ಇವರಿಗೆ ಮತ್ತೆ ಮಲಗುವ ಅಭ್ಯಾಸ. ಬೆಳಿಗ್ಗೆ ಏಳೋ ಅಂಥದ್ದು ಏನು ಟೈಮಿಂಗ್ ಇದೆ ಅದು ಇನ್ನೂ ಲೇಟಾಗಿ ಹೋಗ್ಬಿಡುತ್ತೆ. ಇದರಿಂದ ಏನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಆದಷ್ಟು ನೀವು ಇಂಥ ಒಂದು ತೊಂದರೆಗೆ ನೀವು ಗುರಿ ಆಗಿದ್ದರೆ ಆದಷ್ಟು ಇವನ್ನೆಲ್ಲ ಬಿಡಿ ಅಂತ ಹೇಳಿ. ಈಗ ಈ ಧೂಮಪಾನ ಆಗಿರ್ಬೋದು ಅಥವಾ ಮದ್ಯಪಾನ ಆಗಿರ್ಬೋದು, ಇವನ್ನು ಬಿಡಬೇಕು. ಅದಲ್ಲದೆ ನಿಮ್ಮ ಜೀವನ ಶೈಲಿಯಿಂದ ನೀವು ಫ್ರೆಂಡ್ಸ್ ಒಟ್ಟಿಗೆ ಕಳೆಯುವಂಥ ಕಾಲ ರಾತ್ರಿ ಎಲ್ಲ ಕಳೆದ್ಬಿಟ್ಟು ಬೆಳಿಗ್ಗೆ ಎಲ್ಲ ಮಲ್ಕೊಂಡಿರೋದು, ಆಮೇಲೆ ಯಾವುದೋ ಒಂದು ಟೈಮಿಗೆ ಕಾಲೇಜಿಗೆ ಹೋಗೋದು, ಇಂಥವೆಲ್ಲ ಮಾಡೋದ್ರಿಂದ ಆ ಒಂದು ಏನು ಆ ಉತ್ಸಾಹ ಶಕ್ತಿ ಇರುತ್ತೆ ಅದು ಕುಂದು ಹೋಗ್ಬಿಡುತ್ತೆ. ಅದಲ್ಲದೆ ಇದು ರೂಢಿ ಆಯಿತು ಅಂತಂದರೆ ಮುಂದೆ ತುಂಬ ದೊಡ್ಡ ತೊಂದರೆ ಅಂತೇಳಿ ಹೇಳ್ಬೋದು. ಇಂಥದ್ದನ್ನು ರೂಢಿ ಮಾಡಿಕೊಂಡವರು ಹಲವು ಸನ್ನಿವೇಶಗಳಲ್ಲಿ ನಾವು ನೋಡಿದ್ದೀವಿ. ಅದು ಹೇಗಿರುತ್ತೆ ಅಂತಂದರೆ, ಆ ಒಂದು ಸನ್ನಿವೇಶದಲ್ಲಿ ಈಗ ಆ ಕಂಟಿನ್ಯೂಷನ್ ಆದಾಗ ಬೊಜ್ಜು ಬರುತ್ತೆ. ಆಮೇಲೆ ಸ್ವಲ್ಪ ಏಜ್ ಆದಮೇಲೆ ಅವರು ಒಂಥರ ಮೊದಲು ಹೇಗಿರ್ತಾರೆ ಹಾಗಿರೋದಿಲ್ಲ, ಆ್ಯಕ್ಟಿವ್ ಆಗಿರೋದಿಲ್ಲ. ಆ ಒಂದು ಕೆಲವೊಂದು 2-3 ವರ್ಷಗಳಲ್ಲಿ ಅವರ ಒಂದು ಏನು ಸಮತೋಲನವಾದಂಥ ಒಂದು ದೇಹದ ಆಕೃತಿ ಇರುತ್ತೆ ಅದನ್ನು ಕಳ್ಕೊಂಡ್ಬಿಡ್ತಾರೆ. ಮತ್ತು ಲಾಸ್ ಆಫ್ ಎಪಟೈಟ್ ಆಗುತ್ತೆ ಇವರಿಗೆ. ಇವೆಲ್ಲ ಆಗೋದ್ರಿಂದ ಒಂದು ಸೋಮಾರಿತನ ಉತ್ಪತ್ತಿ ಆಗುತ್ತೆ ಅಂತೇಳಿ ಹೇಳ್ಬೋದು. ಮತ್ತು ಅದಲ್ಲದೆ ಹಲವಾರು ಜನರು ಕೂತ್ಕೊಂಡಲ್ಲೇ, ಈಗ ಏನೋ ಒಂದು ಡಿಗ್ರಿ ಮಾಡ್ಕೊಂಡಿದ್ದೀವಿ ಅಂತಂದರೆ ಕೂತ್ಕೊಂಡಲ್ಲೇ ಸಂಬಳ ಬರಬೇಕು, ಕೂತ್ಕೊಂಡು ಅವ್ರು ಹೇಳಿದ ಮೇಲೆ ಇಮಿಡಿಯೇಟಾಗಿ ಜನ ಕೇಳೋಂಗಿರಬೇಕು, ಇಂಥವೆಲ್ಲ ಆಸೆ ಪಡ್ತಾರೆ. ಇಂಥ ಆಸೆ ಪಡೋದ್ರಿಂದ ಅದೇ ಹೇಳ್ತಾರೆ, ಈಗ ಬಸವಣ್ಣವ್ರು ಹೇಳಿದ್ದಾರೆ, ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳಿ, ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಇಂಥ ಒಂದು ಮಾಹಿತಿಯನ್ನು ಎಷ್ಟು ಜನ ನಾವು ಅವಲಂಬಿಸಿದ್ದೀವಿ ಅಥವಾ ಎಷ್ಟು ಜನ ಇದರಿಂದ ಪ್ರೇರಣೆಗೊಂಡಿದ್ದಾರೆ ಅನ್ನೋದು ತುಂಬ ಕಷ್ಟ. ಯಾಕಂತಂದರೆ ಯಾವುದೇ ರೀತಿಯ ಒಂದು ಈಗ ಗಾಂಧೀಜಿಯವರೇ ಹೇಳಿರ್ಬೋದು, ಅಥವಾ ನಮ್ಮ ವಿವೇಕಾನಂದ ಅವರೇ ಹೇಳಿರ್ಬೋದು, ತುಂಬ ಒಳ್ಳೆ ಒಂದು ಯುವ ಜನರಿಗೆ ಒಂದು ಒಳ್ಳೆ ಮೆಸೇಜಸ್ ಇದೆ. ಅದನ್ನೆಲ್ಲ ನಾವು ಓದ್ಕೊಂಡು ಅರಿದುಕೊಂಡು ನಾವು ಅದನ್ನು ಒಂದು ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೋಮಾರಿತನಕ್ಕೆ ಇದರಿಂದ ಇದು ಬರುತ್ತೆ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಇದು ನಮ್ಮ ಸ್ಟೈಲಿ ನಾವೇ ಒಂದು ಅಡಾಪ್ಟ್ ಮಾಡ್ಕೊಳ್ಳೋ ಅಂಥ ಒಂದು ಸಮಸ್ಯೆ ಇದು ನ್ಯಾಚುರಲ್ ಆಗಿ. ಯಾಕಂತಂದರೆ ಆರಾಮವಾದಂಥ ಜೀವನ ಈಗ ಮನುಷ್ಯನಿಗೆ ಬೇಕಾಗಿದೆ. ಕೆಲಸ ಮಾಡಬೇಕು, ದುಡಿಬೇಕು, ಆದಷ್ಟು ನಾನು ಮುಂದೆ ಬರಬೇಕು. ಇಂಥದ್ರಲ್ಲಿ ಆ್ಯಕ್ಟಿವಿಟೀಸ್ ಕಡಿಮೆ ಆಗಿದೆ. ಕೂತ್ಕೊಂಡಲ್ಲೇ ನನಗೆ ಹೆಸರು ಬರೋದು ತುಂಬ ಕಷ್ಟ. ಆದ್ದರಿಂದ ಆದಷ್ಟು ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬೇಕು. ಮತ್ತು ಅದಲ್ಲದೆ ಆಟೋಟಗಳಲ್ಲಿ ಹೆಚ್ಚಿನ ವ್ಯಾಯಾಮಗಳನ್ನು ಮಾಡುವಂಥದ್ದು. ಆದಷ್ಟು ಫ್ರೆಶ್ನಾಗಿ ಇರಬೇಕಂದ್ರೆ ವಾಕ್ ಮಾಡಿ. ಏಜ್ ಆಗಿದ್ರೆ 50-55 ಆಗಿತ್ತು ಅಂತಂದರೆ ಸ್ವಲ್ಪ ವಾಕ್ ಮಾಡ್ಕೊಂಡು ಬನ್ನಿ, ಫ್ರೆಶ್ ಆಗಿರಿ. ಆದಷ್ಟು ಆಲಸ್ಯಕ್ಕೆ ಇನ್ನೊಂದು ಕಾರಣ ಏನಪ್ಪ ಅಂತಂದರೆ ಹೆಚ್ಚು ಮಾತಾಡೋದು. ಈಗ ಕೆಲವರು ಹೆಣ್ಮಕ್ಳಲ್ಲಿ ಇದು ಕಂಡು ಬರುತ್ತೆ, ಹೆಚ್ಚು ಮಾತಾಡ್ತಾ ಇರ್ತಾರೆ. ಇವ್ರಿಗೆ ಹೆಚ್ಚು ಮಾತಾಡಿದಾಗ ಏನಾಗುತ್ತೆ ಅಂತಂದರೆ, ನಾವು ಬ್ರೀದಿ ಏನು ಮಾಡ್ತಾ ಇರ್ತೀವಿ, ಆ ಉಸಿರಾಟವನ್ನು ನಾವು ನಿಲ್ಲಿಸಿದಾಗ ನಮ್ಮಿಂದ ಮಾತು ಹೊರಟು ಬರುತ್ತೆ. ಸೊ ಈಗ ನಾನು ಮಾತಾಡ್ತಾ ಇದ್ದೀನಿ ಅಂತಂದರೆ ಅಷ್ಟು ಬ್ರೀದನ್ನು ನಾನು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾ ಇರೋದು. ನೋಡಿ, ನೀವು ಯಾವಾಗಲೂ ನಾವು ಮಾತಾಡುವಾಗ ನಮ್ಮ ಉಸಿರಾಟ ಆಗ್ತಾ ಇರೋದಿಲ್ಲ.
ಆ ಉಸಿರಾಟ ಆಗ್ಲಾರದ ಸಮಯದಲ್ಲಿ ಏನಾಗುತ್ತೆ ಅಂತಂದರೆ ಲೇಟರ್ ಆನ್ ವಿ ವಿಲ್ ಗೆಟ್ ಸ್ಟ್ರೈನ್ಡ್ ಅಂತ ಹೇಳಿ ಅಂತಂದರೆ ಮುಂದೆ ನಾವು ಸ್ವಲ್ಪ ನಮಗೆ ಆಯಾಸ ಆದಂಗೆ ಆಗುತ್ತೆ. ಆ ಆಯಾಸವೇ ಮುಂದೆ ನಮ್ಗೆ ಎಲ್ಲಿ ತೊಗೊಂಡೋಗುತ್ತೆ, ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಹೇಳಿ. ಈ ಥರ ಜಾಸ್ತಿ ಮಾತಾಡೋದು, ರೆಸ್ಟ್ ತೊಗೊಳ್ಳೋದು, ಅದು ಕಂಟಿನ್ಯೂಸ್ ಆತಂದರೆ ಅದೊಂದು ಆಲಸ್ಯದ ಒಂದು ಅಭ್ಯಾಸ ಆಗೋಗ್ಬಿಡುತ್ತೆ. ಸೊ ಈ ರೀತಿ ಮನುಷ್ಯ ಏನಾಗ್ತಾನಂತಂದರೆ ಇನ್ಆ್ಯಕ್ಟಿವ್ ಅಂತ ಹೇಳ್ಬೋದು. ಸೊ ಇಷ್ಟೆಲ್ಲ ಮಾಹಿತಿಯನ್ನು ಈಗ ನಮ್ಮ ಸಮಾಜದಲ್ಲಿ ಅಡಾಪ್ಟ್ ಆದಂಥ ಒಂದು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಪುಟ್ಟ ನಾವು ನೋಡಿರೋದಿಲ್ಲ, ಕೇಳಿರೋದಿಲ್ಲ. ಆದರೆ ಏನಾಗುತ್ತೆ ಅಂತಂದರೆ ನಮ್ಮಲ್ಲೇ ಅದಿರುತ್ತೆ. ಅದನ್ನು ಆದಷ್ಟು ಹೊಡೆದು ಓಡಿಸೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇವತ್ತು 2 ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ವಿಶೇಷವಾದಂಥ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅದನ್ನು ನೀವು ನೋಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತೇಳಿ ಹೇಳ್ಬೋದು. ಸ್ನೇಹಿತರೆ, ಸೋಮಾರಿತನದಿಂದಾಗಿ ನಾವೇನೆಲ್ಲ ಸಮಸ್ಯೆಗಳಿಗೆ ಗುರಿ ಆಗ್ತೀವಿ, ಇದನ್ನ ನಿವಾರಿಸೋದ್ರಿಂದ ನಾವು ಹೇಗೆ ನಮ್ಮ ಜೀವನದಲ್ಲಿ ಪ್ರಗತಿ ಕಾಣ್ಬೋದು, ಇದ್ರ ಬಗ್ಗೆ ತಿಳ್ಕೊಂಡಿದೀವಿ. ಈಗ ಈ ಸೋಮಾರಿತನದಿಂದ ಮುಕ್ತಿ ಪಡಿಲಿಕ್ಕೆ ಮನೆ ಔಷಧಗಳನ್ನ ಹೇಗ್ ತಯಾರಿಸೋದು ನೋಡೋಣ ಬನ್ನಿ. ಆ ಪ್ರಯೋಗಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಹಸಿ ಶುಂಠಿ, ಸಬ್ಜ ಬೀಜ, ಮಜ್ಜಿಗೆ, ಬೆಟ್ಟದ ನೆಲ್ಲಿಕಾಯಿ ಪುಡಿ ಹಾಗೂ ಜೇನುತುಪ್ಪ. ಇದನ್ನ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಹಸಿ ಶುಂಠಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಪುಡಿಯನ್ನು ನಾವು ಜಜ್ಕೊಳ್ಬೇಕು. ಒಂದು ಪುಟಾಣಿಯನ್ನು ತೆಗೆದುಕೊಳ್ಳಿ. 1 ಚಮಚದಷ್ಟು ಹಸಿ ಶುಂಠಿ, 1/4 ಚಮಚದಷ್ಟು ಬೆಟ್ಟದ ನೆಲ್ಲಿಕಾಯಿ ಪುಡಿ. ಈಗ ಇದನ್ನ ಕುಟ್ಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಆಗಬೇಕು. ಮಾಡೋದು ತುಂಬಾ ಸುಲಭ ಅಂತ ಹೇಳಿ ಹೇಳ್ಬೋದು. ಮತ್ತೆ ಇದರಲ್ಲಿ ಬೆಟ್ಟದ ನೆಲ್ಲಿಕಾಯಿ ಪುಡಿಯನ್ನ ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತಂದ್ರೆ, ಇದರಿಂದ ಒಂಥರ ಸೋಮಾರಿತನ ಹೋಗ್ಲಾಡ್ಸುತ್ತೆ, ಒಂಥರ ಫ್ರೆಶ್ ಆಗಿರ್ತಾರೆ. ಈ ಮಜ್ಜಿಗೆಯನ್ನ ಕುಡಿಯೋದ್ರಿಂದ ಪರ್ಟಿಕ್ಯುಲರ್ ಆಗಿ ಇದನ್ನ ನಾವು ಮಧ್ಯಾಹ್ನದ ಹೊತ್ತಿನಲ್ಲಿ ಕುಡಿಬೇಕಾಗತ್ತೆ. ಇದನ್ನ ಕುಡಿದ್ರೆ ಮತ್ತೆ ಅದಲ್ದೇನೆ ಡೈಜೆಷನ್ ಕೂಡ ನಾವು ಹಸಿ ಶುಂಠಿಯನ್ನ ಯೂಸ್ ಮಾಡ್ತಾ ಇದೀವಿ. ಈಗ ಇದನ್ನ 1 ಗ್ಲಾಸ್ ಮಜ್ಜಿಗೆಯನ್ನು ನಾವಿಲ್ಲಿ ಇಟ್ಕೊಂಡಿದೀವಿ, ಅದಕ್ಕೆ ಹಾಕ್ಬೇಕು. ಹೇಳ್ದಾಗೆ ಬೊಜ್ಜು ಇರೋರಿಗೆ ಈ ಸೋಮಾರಿತನದ ಸಮಸ್ಯೆ ಹೆಚ್ಚಂತ ಹೇಳ್ಬೋದು. ಯಾಕಂದ್ರೆ ದೇಹ ಭಾರ ಇರೋದ್ರಿಂದ ಅವ್ರಿಗೆ ಏನೋ ಒಂದು ಕೆಲಸ ಮಾಡ್ಲಿಕ್ಕೂ ಒಂದ್ ರೀತಿಯ ಒಂದು ತಾತ್ಸಾರ ಇರ್ಬೋದು, ಸೋಮಾರಿತನ ಇರ್ಬೋದು. ಈಗ ನೋಡಿ, ಇದಕ್ಕೆ ಒಂದು 1/2 ಚಮಚದಷ್ಟು ಜೇನುತುಪ್ಪವನ್ನ ಬೆರೆಸ್ಬೇಕು. ಈ ತರ ಮಿಕ್ಸ್ ಮಾಡಿದ ಮೇಲೆ ಕೆಲವರು ಇದಕ್ಕೆ ಮಂಜುಗಡ್ಡೆಯನ್ನ ಹಾಕೊಂಡು ಐಸ್ ಕ್ಯೂಬ್ಸ್ ಅಂತ ನಾವೇನು ಹೇಳ್ತೀವಿ ಅದನ್ನ ಹಾಕೊಂಡು ಕೂಡ ಕುಡಿತಾರೆ. ಈಗ ಇದಕ್ಕೆ 1/4 ಚಮಚದಷ್ಟು ಸಬ್ಜ ಬೀಜವನ್ನ ಹಾಕೊಳ್ಳಿ. ಇದನ್ನ ಸ್ವಲ್ಪ ಹೊತ್ತು ಬಿಡ್ಬೇಕಾಗತ್ತಾ? ಯಾಕಂದ್ರೆ ಸಬ್ಜಿ ಬೀಜಗಳು ಒಂದು ದಪ್ಪವಾದ ಬರೋವರೆಗೂ ನಾವು ಹಾಗೆ ಇಡ್ಬೇಕು. ಮತ್ತೆ ಆದಷ್ಟು ಇದನ್ನ ಕೋಲ್ಡ್ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಅದಲ್ದೇನೆ ಇದರಿಂದ ಸ್ವಲ್ಪ ಸಿಹಿ ಆಗಿರೋದ್ರಿಂದ ಕೆಲವು ಮಕ್ಕಳು ಇಷ್ಟಪಡ್ತಾರೆ, ಅಥವಾ ಕೆಲವು ಜನರಿಗೆ ಒಂದ್ ಸ್ವಲ್ಪ ಬಿಸಿ ಆಗ್ಬೋದು. ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಈ ರೀತಿ ಮಾಡಿ ಕುಡಿಯೋದ್ರಿಂದ ಒಂದು ನವಚೇತನ, ಒಂಥರ ಜೀವನದಲ್ಲಿ ಉತ್ಸಾಹ, ಆ ಥರ ಒಂದು ಡ್ರಿಂಕ್ ಅಂತ ಹೇಳಿ ಹೇಳ್ಬೋದು. ಮತ್ತು ಅದಲ್ದೇನೆ ಇದನ್ನ ನೀವು ಮಧ್ಯಾಹ್ನದ ಹೊತ್ತಿನಲ್ಲಿ ಊಟ ಆದ ನಂತರ ಇದನ್ನ 1 ಬಾರಿ ಮಾತ್ರ ಇದನ್ನ ನೀವು ಸೇವಿಸ್ಬೇಕಾಗತ್ತೆ. ಮತ್ತು ಅದಲ್ಲದೆ ಇದನ್ನ ಫ್ರೆಶ್ ಮಾಡಿ ಕುಡಿಯೋದು ತುಂಬಾ ಉತ್ತಮ. ಮೊದಲೇನೆ ಪೇಸ್ಟ್ ಅನ್ನ ಮಾಡಿ ಇಟ್ಕೊಂಡು ಅದನ್ನ ಆಡ್ ಮಾಡೋದಕ್ಕಿಂತ ಬೆಟರ್ ಅಂತ ಹೇಳಿ ಹೇಳ್ಬೋದು. ಈ ಒಂದು ಪ್ರಾಡಕ್ಟಿಗೆ ನಾವು ಆದಷ್ಟು ಫ್ರೆಶ್ ಆಗಿ ಮಾಡಿ ಜಜ್ಕೊಂಡು, ಹಸಿ ಶುಂಠಿಯನ್ನ ಜಜ್ಕೊಂಡು ಅದಕ್ಕೆ ಬ್ರಾಹ್ಮಿ ಪುಡಿಯನ್ನ ಹಾಕಿ, ಜೇನುತುಪ್ಪ ಮತ್ತು ಸಬ್ಜ ಬೀಜವನ್ನ ಹಾಕಿ ಏನು ಮಜ್ಜಿಗೆಯನ್ನ ತಯಾರಿಸಿದೀವಿ ಇದನ್ನ ಮಾಡಿ ಕುಡಿಬೇಕಾಗತ್ತೆ. ಇದನ್ನ ದಿವಸಕ್ಕೆ 1 ಬಾರಿ ಮಧ್ಯಾಹ್ನ ಊಟವಾದ ನಂತರ. ವೀಕ್ಷಕರೇ, ಇದು ತುಂಬಾ ಉತ್ಸಾಹವನ್ನು ಕೊಡುವಂತ ಒಂದು ಡ್ರಿಂಕ್ ಆಗಿದೆ. ಅದಲ್ದೇನೆ ಡೈಜೆಷನ್ ಪವರ್ ಅನ್ನ ಹೆಚ್ಚಾಗಿ ಇನ್ಕ್ರೀಸ್ ಮಾಡುತ್ತೆ. ಅದಂತಂದ್ರೆ ಈ ಒಂದು ಜೀರ್ಣ ಶಕ್ತಿ ನಮ್ಮಲ್ಲಿ ಏನಿದೆ ಅದು ಜಾಸ್ತಿ ಆಗತ್ತೆ. ಮತ್ತು ಈ ಜೇನುತುಪ್ಪವನ್ನ ಹಾಕಿರೋದ್ರಿಂದ ನಮ್ದು ರಕ್ತದಲ್ಲಿರುವಂತ ಒಂದು ಶುದ್ಧೀಕರಣ ಕೂಡ ಆಗತ್ತೆ. ಮತ್ತು ಅದಲ್ಲದೆ ಈ ರಕ್ತದ ಚಲನವನ್ನ ಕೂಡ ತುಂಬಾ ಸರಳವಾಗುತ್ತೆ ಅಂತ ಹೇಳಿ ಹೇಳ್ಬೋದು. ಇವತ್ತು ಈ ಮಜ್ಜಿಗೆಯನ್ನ ಮಾಡಿದಿರಿ, ಇದನ್ನ ನೀವೆಲ್ಲ ನೋಡ್ಕೊಂಡಿದ್ದೀರಾ, ತಿಳ್ಕೊಂಡಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಆದಷ್ಟು ಈ ಪ್ರಯತ್ನಗಳನ್ನ ನೀವು ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನ ತೆಗೆದುಕೊಳ್ಳಿ. ಸೋಮಾರಿತನದ ನಿರ್ಮೂಲನೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಹಸಿ ಶುಂಠಿ, ಸಬ್ಜ ಬೀಜ, ಮಜ್ಜಿಗೆ, ಬೆಟ್ಟದ ನೆಲ್ಲಿಕಾಯಿ ಪುಡಿ ಹಾಗೂ ಜೇನುತುಪ್ಪ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ ಹಸಿ ಶುಂಠಿ ಮತ್ತು ಬೆಟ್ಟದ ನೆಲ್ಲಿಕಾಯಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಳ್ಳಿ.
ನಂತರ ಲೋಟದಲ್ಲಿರುವ ಮಜ್ಜಿಗೆಗೆ ಕುಟ್ಟಿದ ಮಿಶ್ರಣ, ಜೇನುತುಪ್ಪ ಮತ್ತು ಸಬ್ಜ ಬೀಜವನ್ನು ಹಾಕಿ ಬೆರೆಸಿಕೊಂಡರೆ ಸೋಮಾರಿತನದ ನಿರ್ಮೂಲನೆಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ನೋಡಿದ್ವಲ್ಲ, ಈ ಸೋಮಾರಿತನ ಅನ್ನೋ ಒಂದು ಸಮಸ್ಯೆ ಏನಿದೆ ಅದಕ್ಕೊಂದು ಚೇತೋಹಾರಿ ಪಾನೀಯನ ಮನೆಯಲ್ಲಿ ಇಷ್ಟು ಸುಲಭವಾಗಿ ತಯಾರಿಸಬಹುದು ಅಂತ ನೀವು ಕೂಡ ಇದನ್ನ ಪ್ರಯತ್ನಿಸಿ ಪ್ರಯೋಜನಗಳನ್ನ ಪಡ್ಕೊಳ್ಳಿ. ಈಗ ಇದೇ ಸಮಸ್ಯೆಗೆ ಅಂದ್ರೆ ಸೋಮಾರಿತನದ ಸಮಸ್ಯೆಗೆ ಮತ್ತೊಂದು ಮನೆ ಔಷಧ ಇದೆ. ಅದು ಏನು, ಹೇಗೆ ತಯಾರಿಸೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಏನಂತೇಳಿ ನೋಟ್ ಮಾಡ್ಕೊಳ್ಳಿ. ಬಾದಾಮಿ ಪುಡಿ, ತುಪ್ಪ, ಬ್ರಾಹ್ಮಿ ಪುಡಿ, ಹಾಲು, ಅರಿಶಿಣದ ಪುಡಿ ಹಾಗೂ ಒಣ ದ್ರಾಕ್ಷಿ. ಇಷ್ಟು ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು. ಇದನ್ನ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ಬೇಕು. ತುಪ್ಪವನ್ನು ಹಾಕಿದ ಮೇಲೆ ಇದಕ್ಕೆ ಮೊದಲನೇದಾಗಿ ಒಣ ದ್ರಾಕ್ಷಿಯನ್ನು 1 ಚಮಚದಷ್ಟು ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ಬೇಕು. 5 ರಿಂದ 6 ಬಾದಾಮಿಯನ್ನು ಪುಡಿ ಮಾಡಿಟ್ಕೊಂಡಿದ್ದೀವಿ, ಅದನ್ನು ಹಾಕೋದು. ಮತ್ತು ಇದು ಬಾಯಲ್ಲಿ ಬರುತ್ತೆ ತಿನ್ನುವಾಗ. ಇದು ಹಾಲನ್ನು ಏನು ನಾವು ಇಲ್ಲಿ ಮಿಶ್ರಣ ಮಾಡ್ತಾ ಇದ್ದೀವಿ, ಇದನ್ನು ಹಾಗೆ ಕಚ್ಚಿ ತಿನ್ನೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಒಂಚೂರು ಅರಿಶಿಣದ ಪುಡಿ, ಈಗ ಇದು ರೆಡಿ ಆಗ್ತಾ ಬರ್ತಾ ಇದೆ. ಇದಕ್ಕೆ ಒಂಚೂರು ಚಿಟಿಕೆಯಷ್ಟು ಬ್ರಾಹ್ಮಿ ಪುಡಿಯನ್ನು ಹಾಕ್ಕೊಳ್ಬೇಕು. ತುಂಬ ಉತ್ತಮವಾದಂಥ ಒಂದು ಫಲಕಾರಿಯಾದಂಥ ಪೇಯ ಅಂತೇಳಿ ಹೇಳ್ಬೋದು. ಈಗ 1 ಗ್ಲಾಸ್ನಷ್ಟು ಹಾಲು. ಈ ಥರ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಕಲಕಿದ ನಂತರ ಇದನ್ನು ಬಿಸಿ ಬಿಸಿಯಾಗಿ ಸೇವನೆ ಮಾಡೋದು ತುಂಬ ಉತ್ತಮ. ಇದನ್ನು ದಿವಸಕ್ಕೆ 1 ಬಾರಿ ರಾತ್ರಿ ಊಟವಾದ ನಂತರ ಮಾಡೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಮತ್ತು ಇದರಿಂದ ಎನರ್ಜಿ, ಶಕ್ತಿ ಸಿಗುತ್ತೆ. ಮತ್ತು ಅದಲ್ಲದೆ ಮೆಮ್ರಿ ಪವರ್ ಚೆನ್ನಾಗಾಗುತ್ತೆ. ಮತ್ತು ಆ್ಯಂಟಿಸೆಪ್ಟಿಕ್ ಆಗಿ ನಾವು ಅರಿಶಿಣವನ್ನು ಯೂಸ್ ಮಾಡ್ತಾ ಇದ್ದೀವಿ, ಅದು ಕೂಡ ತುಂಬ ಒಳ್ಳೆಯದು ದೇಹಕ್ಕೆ. ಆಮೇಲೆ ನಾಲಿಗೆಗೆ ಕೆಲವರಿಗೆ ಟೇಸ್ಟ್ ಇರೋದಿಲ್ಲ ಆಹಾರವನ್ನು ಸೇವಿಸೋ ಸಮಯದಲ್ಲಿ, ಅಂಥ ಇದಕ್ಕೆ ತುಂಬ ಉಪಯುಕ್ತವಾದದ್ದು ಅಂತೇಳಿ ಹೇಳ್ಬೋದು. ಕೆಲವು ಜನರು ಇದನ್ನು ಕೂಡ ಕುಡಿಯುವಾಗ ಕಸಿವಿಸಿಗೊಳ್ತಾರೆ, ಆದರೆ ಅರಿಶಿಣ ಇರೋದ್ರಿಂದ. ಮತ್ತು ಬಾದಾಮಿಯನ್ನು ನಾವಿಲ್ಲಿ ಹಾಕಿದ್ದೀವಿ ಅಂದರೆ ತುಂಬ ಉತ್ತಮವಾದಂಥ ರಿಸಲ್ಟ್ಸ್ ನಾವು ಪಡ್ಕೊಳ್ಬೋದು. ಈಗ ಇದು ಸಿದ್ಧವಾಗಿದೆ. 1 ಗ್ಲಾಸನ್ನು ಕೊಡಿ. ನೋಡ್ಲಿಕ್ಕೆ ಕೂಡ ಒಂದ್ ರೀತಿ ಬಾದಾಮ್ ಮಿಲ್ಕ್ ತರನೇ ಬಾದಾಮ್ ಮಿಲ್ಕ್ ತರ ಕಾಣಿಸುತ್ತೆ, ಯಾಕಂದ್ರೆ ಅರಿಶಿಣವನ್ನ ಹಾಕಿರೋದ್ರಿಂದ ಆ ತರ ಕಾಣುತ್ತೆ. ಮತ್ತೆ ಇದರಲ್ಲಿ ಒಣ ದ್ರಾಕ್ಷಿಗಳು ಏನಿರುತ್ತೆ ಅದನ್ನ ನಾವು ಇದಕ್ಕೆ ಹಾಕೊಳ್ಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಇದನ್ನ ಮಾತ್ರ ನಾವು, ಯಾಕಂದ್ರೆ ಅದನ್ನ ಬಾಯಲ್ಲಿ ಬಂದ್ರೆ ಅದನ್ನ ಕಚ್ಚಿ ತಿನ್ನುವ ಒಂದು ರೂಢಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಈಗ ಒಂದು ಈ ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು. ಸುಸ್ತಾದವರಿಗೆ ಅಥವಾ ಒಂಥರ ಸೋಮಾರಿತನ ಬಂದವರಿಗೆ ಇದು ತುಂಬ ಉತ್ತಮವಾದಂಥದ್ದು. ಇದನ್ನು ರಾತ್ರಿ ಹೊತ್ತಿನಲ್ಲಿ ಊಟವಾದ ನಂತರ ಕುಡಿಯೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಇವತ್ತು ನಾವು ಈ ಒಣ ದ್ರಾಕ್ಷಿಯನ್ನು ಯೂಸ್ ಮಾಡಿದ್ದೀವಿ ಒಂದು ಪ್ರಯೋಗದಲ್ಲಿ. ಇದನ್ನು ನೀವು ಕೂಡ ಮಾಡಿ ನೋಡಿ. ಆದಷ್ಟು ಒಣ ದ್ರಾಕ್ಷಿಯನ್ನು ಹೆಚ್ಚಾಗಿ ಹಾಕೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಮತ್ತು ತುಪ್ಪವನ್ನು ಉಪಯೋಗಿಸೋದು ತುಂಬ ಅದೊಂದು ಅನಿವಾರ್ಯನೇ. ಖಡಾಖಂಡಿತವಾಗಿ ನೀವು ತುಪ್ಪವನ್ನೇ ಯೂಸ್ ಮಾಡಬೇಕು ಅಂತೇಳಿ ಹೇಳ್ತೀನಿ ನಾನು. ಮತ್ತು ಬ್ರಾಹ್ಮಿ ಪುಡಿಯನ್ನು ಹಾಕೋದ್ರಿಂದ ಮೆಮರಿ ಪವರ್ ಚೆನ್ನಾಗಾಗುತ್ತೆ. ಅದಲ್ಲದೆ ಅರಿಶಿಣ ಆ್ಯಂಟಿಸೆಪ್ಟಿಕ್ ಅಂತ ಹೇಳಿದ್ದೀನಿ. ಹಾಲನ್ನು ಸೇವಿಸೋದ್ರಿಂದ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ, ಬೋನ್ಸಿಗೆ ಒಳ್ಳೆಯದು. ತುಪ್ಪ ರಕ್ತಚಲಿತವನ್ನು ಅಥವಾ ಯಾವುದೇ ನಾವು ಆಯುರ್ವೇದದ ಅಥವಾ ಮನೆ ಔಷಧಿಗಳನ್ನು ಮಿಕ್ಸ್ ಮಾಡಿ ತೆಗೆದುಕೊಂಡಾಗ ತುಪ್ಪ ಅದನ್ನು ಎಲ್ಲ ಕಡೆ ಹರಡೋ ಹಾಗೆ ಮಾಡುತ್ತೆ. ಮತ್ತು ಅದಲ್ಲದೆ ಇದರಲ್ಲಿ ನಾವು ಮುಖ್ಯವಾಗಿ ಯೂಸ್ ಮಾಡಿರುವಂಥ ಇನ್ನೊಂದು ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಬಾದಾಮಿ ಪುಡಿ. ಈ ಬಾದಾಮಿ ಪುಡಿ ಮಾತ್ರ ತುಂಬ ಹೆಲ್ದಿ ಅಂತೇಳಿ ಹೇಳ್ಬೋದು. ಒಂದು ಜೋಶನ್ನು ತಂದುಕೊಡುವಂಥ ಇವತ್ತಿನ ಒಂದು ಪೇಯ ತುಂಬ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ವೀಕ್ಷಕರೇ, ಇದನ್ನ ಮನೆಯಲ್ಲಿ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಸೋಮಾರಿತನದ ನಿರ್ಮೂಲನೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಬಾದಾಮಿ ಪುಡಿ, ತುಪ್ಪ, ಬ್ರಾಹ್ಮಿ ಪುಡಿ, ಹಾಲು, ಅರಿಶಿನ ಮತ್ತು ಒಣ ದ್ರಾಕ್ಷಿ. ತಯಾರಿಸುವ ವಿಧಾನ: ಮೊದಲು ಕಾಯಲಿಟ್ಟ ಪಾತ್ರೆಗೆ ತುಪ್ಪ, ಒಣ ದ್ರಾಕ್ಷಿ, ಬಾದಾಮಿ ಪುಡಿ, ಅರಿಶಿನ ಮತ್ತು ಬ್ರಾಹ್ಮಿ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದಕ್ಕೆ ಹಾಲನ್ನು ಹಾಕಿ ಬೆರೆಸಿಕೊಂಡರೆ ಸೋಮಾರಿತನದ ನಿರ್ಮೂಲನೆಗೆ ಮನೆ ಔಷಧ ಸಿದ್ಧ.